ಮಧುರ ಮಧುರವೇ ಮಂಜುಳಗಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣ, ಪುಳುಕಿತಗೊಳಿಸಿದೆ ಮನವೀಣ, ಮಧುರ ಮಧುರವೇ ಮಂಜುಳಗಾನ. ಈಗ ನಾವು ಕೇಳೋಣ ಬಾಬು ಅವರ ಮತ್ತೊಂದು ಮಹೋನ್ನತ ಚಿತ್ರ ಬಂಧನ. ಬಂಧನ ಚಿತ್ರದ 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಗಾಯಕರು ವಿಠಲ್ BC. ಇವರು ನಿಮ್ಮ ಮೈಸೂರು ಜಿಲ್ಲೆಯ ಬನ್ನೂರಿನವರು. ಬನ್ನೂರಿನ ವಿಠಲ್ BC ಅವರಿಂದ 101 ನೆನಪು ಎದೆಯಾಳದಿಂದ. 101 ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು ಮುಡಿಜಾರೆ ನೋವು. ಕೈಗೂಡಿದಾಗ ಕಂಡಂತ ಕನಸು, ಅದೃಷ್ಟದಾಟ ತಂದಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. 101 ನೆನಪು
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಈ ಬಾಳನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನಮ್ಮೆಲ್ಲ ಹಾರೈಕೆ ಈ ಹಾಡಿನಿಂದ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಆನಂದದಿಂದ, ಆನಂದದಿಂದ. ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ, ಆದ್ದರಿಂದ ಇದು ನನ್ನೂರು. ನಮ್ಮ ವಿಷ್ಣುವರ್ಧನ್ ನನ್ನ ಆಪ್ತ ಮಿತ್ರ, ಅವನು ಇಲ್ಲೇ ಹುಟ್ಟಿದ್ದು. ನನ್ನ ವಿಷ್ಣುವರ್ಧನ್ ಸ್ನೇಹ ಸುಮಾರು 40 ವರ್ಷದ ಸ್ನೇಹ. ಏಕೆಂದರೆ ಅವ್ರ ತಂದೆಯವರು ನಮ್ಮ ತಂದೆಯವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು. ರವಿ ಇವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಅವ್ರ ಅಕ್ಕ ನಮ್ಮ ಚಿತ್ರದ ನಾಯಕಿಯಾಗಿ ಕೆಲಸ ಮಾಡಿದರು, ಪ್ರಭುಲಿಂಗಲೀಲೆ ಅಂತ. ಅದೇ ಚಿತ್ರದಲ್ಲಿ ಚಿಂದೋಡಿ ಲೀಲಾ ಅವರು ಹೀರೋಯಿನ್ ಆಗಿದ್ದರು. ಏಕೆಂದರೆ ಇವರು 4 ಜನನೂ ಇವತ್ತು ಕರ್ನಾಟಕದಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ಬೆಳೆದಿರೋದು. ಒಂದೇ ಒಂದು ಸಂಸ್ಥೆ 65 ವರ್ಷದಿಂದ 100 ಕನ್ನಡ ಚಿತ್ರ ಮಾಡ್ಕೊಂಬಂದಿರೋದು ನಮ್ಮದೊಂದೇ ಸಂಸ್ಥೆ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೋಬೋದು. ವಿಷ್ಣುವರ್ಧನ್ ಬಗ್ಗೆ ನಾನು ಏನು ಹೇಳಬೇಕು ಅನ್ನೋದಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತು ನನ್ನ ವಿಷ್ಣುವರ್ಧನ್ನ ಒಂದು ಸ್ನೇಹ. ಏಕೆಂದರೆ ಇವೆಲ್ಲ ಒಂದು ಸಂಬಂಧ ಸುಮ್ಮನೆ ಬರೋದಿಲ್ಲ, ಎಲ್ಲೋ ಒಂದು ಪ್ರಕೃತಿನಲ್ಲಿ ಒಂದು ಇಬ್ಬೊಬ್ಬರು ಮನುಷ್ಯನ ಸೇರಿಸುತ್ತೆ. ಹಾಗೆ ಆ ಒಂದು ದೈವ ಸಂಕಲ್ಪ ನಮ್ಮಿಬ್ಬರನ್ನು ಸೇರಿಸ್ತು. ವಿಷ್ಣು ಎಲ್ಲರಿಗೂ ಸ್ನೇಹಿತರಾಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೇಳೋರು ಅದು ಏನು ನೀವು ಅಷ್ಟು ಕ್ಲೋಸ್ ಆಗಿರ್ತೀರಾ ಅಂತ. ವಿಷ್ಣುಗೆ ಗೊತ್ತಿತ್ತು ಯಾರು ರಿಯಲ್ ಸ್ನೇಹಿತರು, ಯಾರು ನಾಟಕ ಆಡ್ತಿದ್ದಾರೆ, ಯಾರು ಕಪಟವಾಗಿದ್ದಾರೆ, ಯಾರು ಯಾತಕ್ಕೋಸ್ಕರ ಬಂದಿದ್ದಾರೆ ಅಂತ ಭಾಳ ಚೆನ್ನಾಗಿ ಬರೀ ಕಣ್ಣಲ್ಲೇ ನೋಡಿ ಹೇಳಿಬಿಡ್ತಿದ್ದ. ಆ ಥರ ಒಂದು ವ್ಯಕ್ತಿತ್ವ. ಅದೇನೋ ನಾನು ಅಂದರೆ ಅದು ನಮ್ಮ ಚಿತ್ರಗಳಲ್ಲಿ ಕಾಣುತ್ತೆ. ಯಾವಾಗಲೂ ಒಬ್ಬ ನಟ ನಿರ್ದೇಶಕ ಭಾಳ ಒಂದು ಹತ್ತಿರದ ಸಂಬಂಧ ಇದ್ದಾಗ ಆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಏಕೆಂದರೆ ಅಲ್ಲಿ ಈಗೋ ಇರಲ್ಲ, ಅಲ್ಲಿ ಯಾವುದೇ ಒಂದು ಕ್ಲಾಶ್ ಇರಲ್ಲ, ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂದಾಗ. ಆ ಥರ ಒಂದು ನನ್ನ ವಿಷ್ಣುವರ್ಧನ ಸಂಬಂಧ. ಅದಕ್ಕೆ ನಮ್ಮ ಚಿತ್ರಗಳೇ ಸಾಕ್ಷಿ. ಅದೆಲ್ಲ ತಮಗೆ ಗೊತ್ತಿದೆ, ಎಷ್ಟು ಚಿತ್ರ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ಎಂತೆಂಥ ಹಿಟ್ಸ್ ಕೊಟ್ಟಿದ್ದೀವಿ, ಎಂತೆಂಥವ್ರಿಗೆ ಅಪೋಸಿಷನ್ ಕೊಟ್ಟು ಎಂತೆಂಥ ಹಿಮಾಲಯ ಬೆಟ್ಟಗಳು ಬಂದರೂ ಅದನ್ನು ಒಡೆದು ನಿಲ್ಲಿಸಿ ನಾವು ಚಿತ್ರಗಳನ್ನ ಮಾಡಿದ್ದೀವಿ ಕನ್ನಡದಲ್ಲಿ. ಆದರೂ ಆತನ ನಾನು ಮುತ್ತಿನಹಾರದಲ್ಲಿ ಶೂಟಿಂಗ್ ಮಾಡ್ತಿದ್ದಾಗ ಒಂದು ಹೆಲಿಕಾಪ್ಟರ್ ಸೀಕ್ವೆನ್ಸ್ ತೆಗಿತಾ ಇದ್ವಿ. ನನಗೆ ಪೈಲಟ್ಟು ಕೆಳಗಡೆಯಿಂದ ಒಂದು ಮೈಕ್ರೋಫೋನ್ ಕೊಟ್ಟಿದ್ದರು. ಇವರು ಲ್ಯಾಂಡ್ ಆಗೋ ಶಾಟ್ ತೆಗಿಬೇಕಾದಾಗ ಬೆಲ್ಟ್ ಕಟ್ಟಾಗೋಯ್ತು. ಅವರು ಅಲ್ಲಿಂದ ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಆಗ್ತಿಲ್ಲ, ಎಲ್ಲ ಸರ್ಫೇಸು ಗಟ್ಟಿಯಾಗಿದೆ, ಡೆಫಿನೆಟಾಗಿ ಏಟ್ ಬೀಳುತ್ತೆ ಅಂತ. ಕೊನೆಗೆ ಏನೂ ಇಲ್ಲ, ಹೆಂಗಾದರೂ ಮಾಡಿ ಲ್ಯಾಂಡ್ ಮಾಡಿ ಅಂತ ಹೇಳಿದ್ರು. ಎಷ್ಟು ಕೆಳಗೆ ಬರೋ ಅಷ್ಟರಲ್ಲಿ ಅಷ್ಟೊಂಗೆ ಬೆಲ್ಟ್ ಕಟ್ಟಾಗೋಯ್ತು. ಕೆಳಗಡೆ ಬಿದ್ದಿದ್ರು ವಿಷ್ಣುವರ್ಧನು. ನಾನು ನನ್ನ ಕ್ಯಾಮ್ರಾಮನ್ DV ರಾಜಾರಾಮ್ ಅವರು ಹತ್ತಿರ ಹೋಗೋದೋ ಬೇಡವೋ ದೇವ್ರಿಗೆ ನಾನು ಅಷ್ಟು ಕೇಳ್ಕೊಂಡೆಪ್ಪ, ಎದ್ಬಿಡ್ಲಿ ಆಯಿತಾ, ಎದ್ಬಿಡ್ಲಿ ಅಂತ. 2-3 ಸೆಕೆಂಡು ಒಂಥರ ನಾನು ಡೆತ್ತನ್ನು ನೋಡಿಬಿಟ್ಟಿದ್ದೆ ವಿಷ್ಣುವರ್ಧನಲ್ಲಿ.
ಬಟ್ ಆದರೆ 2 ಸೆಕೆಂಡಲ್ಲಿ ಎದ್ದು ಏಯ್ ಫಸ್ಟ್ ಕ್ಲಾಸ್ ಆಗಿದೆಮ್ಮ, ಶೂಟಿಂಗ್ ಮಾಡೋಣ, ಏನೂ ಆಗಿಲ್ಲ, ಇನ್ನೊಂದು ಶಾಟ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಂಥ ಧೀರ ಕೊಡಗಿನ ವೀರ ವಿಷ್ಣುವರ್ಧನ್. ಅಂದರೆ ನನ್ನ ಶೂಟಿಂಗಿಗೆ ಎಲ್ಲಿ ತಾಪತ್ರೆ ಆಗ್ಬಿಡುತ್ತೋ, ಯಾಕಂದರೆ 2,000 ಜನ ಆರ್ಮಿ, ಇತ್ಲ ಕಡೆ ಟ್ಯಾಂಕು, ಅತ್ಲ ಕಡೆ ಎಲ್ಲ ಇದೆ, ಅವನಿಗೆ ಗೊತ್ತಿತ್ತು. ಬಟ್ ಆದರೆ ರಾತ್ರಿ ನನಗೆ ಗೊತ್ತಾಯಿತು ತುಂಬ ಏಟು ಬಿದ್ದಿತ್ತು. ಕೊನೆವರೆಗೂ ಆ ಏಟು ಕಾಡ್ತಾನೆ ಇತ್ತು. ಹೀಗೆ ಒಂದು ನಿರ್ದೇಶಕನಿಗೆ ಹಬ್ಬ ವಿಷ್ಣುವರ್ಧನ್ ಬಿಟ್ಟರೆ. ಏನು ಊಟ ಮಾಡ್ತೀಯ ನೀನು, ಏನು ಎಮೋಷನ್ ಬೇಕಾ, ನಗು ಬೇಕಾ, ಅಳು ಬೇಕಾ, ಒಳ್ಳೆ ಕಾಮಿಡಿ ಸೀನ್ ಬೇಕಾ, ಭಾಳ ಒಳ್ಳೆಯ ಕಾಮಿಡಿಯನ್ನು ಆತನಿಗೆ ಹೆಚ್ಚಾಗಿ ಕಾಮಿಡಿ ಚಿತ್ರಗಳು ಮಾಡಬೇಕಾಗಿತ್ತು. ಆದರೂ ಅದು ಆತನಿಗೆ ಎಮೋಷನ್ ಕಡೆಗೆ ಕರ್ಕೊಂಡೋಗ್ಬಿಟ್ಟು ನಾನು ಯಾವಾಗಲೂ ಕೊನೆಯಲ್ಲೂ ಹೇಳ್ತಿದ್ದೆ, ವಿಷ್ಣು ಒಂದು ಕಾಮಿಡಿ ಪಿಕ್ಚರ್ ಮಾಡಬೇಕು. ಯಾಕೆಂದರೆ ಆತ ನಗಿಸೋ ಹಾಗೆ ಭಾಳ ಒಂದು ಮಗು ಥರ ಆತನ ಮನಸ್ಸು. ನನಗೆ ಎಷ್ಟೋ ಚಿತ್ರಗಳಲ್ಲಿ ಧೈರ್ಯ ತುಂಬಿ ಇವತ್ತೊಂದು ಬಂಧನ ಆಗಬೇಕಾಗಲಿ, ಒಂದು ಮುತ್ತಿನಾರ ಆಗಬೇಕಾಗಲಿ, ಒಂದು ಕರ್ಣ ಆಗಬೇಕಾಗಲಿ, ಒಂದು ಮಹಾಕ್ಷತ್ರಿ ಆಗಬೇಕಾದ್ರೆ ಪ್ರತಿಯೊಂದರಲ್ಲೂ ನನ್ನ ಹಿಂದೆ ನಿಂತು. ಯಾಕೆಂದರೆ ವಿಷ್ಣುವರ್ಧನ್ ಜೊತೆಯಲ್ಲಿ ಚಿತ್ರ ಮಾಡುವಾಗ ನಮ್ಮ ಬಂಧನ ಚಿತ್ರ ಇಲ್ಲಿ 25ನೇ ವಾರ ನಡೆಯುವಾಗ ನಮಗೆ ಹಾರ ಹಾಕಲಿಲ್ಲ, ಬೆಂಕಿ ಹಾಕಿ ಕಟೌಟ್ನೆಲ್ಲ ಸುಟ್ಟರು ಮೈಸೂರಿನಲ್ಲಿ. ನಾನು ವಿಷ್ಣುವರ್ಧನ್ ನೋಡ್ಬಿಟ್ಟು ಈ ಕಟೌಟ್ ತೆಗಿಬಾರ್ದು, ನಾವು ಇದು ಹೀಗೆ ಇರಲಿ 25 ವಾರ ಆದರು ಅಂಥೇಳಿ 50ನೇ ವಾರಗೂ ಸುಟ್ಟಿರೋ ಕಟೌಟೇ ಇಟ್ಟಿದ್ವಿ. ಆ ಥರ ನಮ್ಮ ಒಂದು ಹಠ ನಾವಿಬ್ಬರು ಸೇರಿ ಮಾಡಿದ್ವಿ. ಹೆಚ್ಚು ಕನ್ನಡ ಚಿತ್ರಗಳನ್ನ ನೋಡಿ ವಿಷ್ಣುವರ್ಧನ್ ಆಸೆ ಇದ್ದಿದ್ದೆ ಕನ್ನಡ ಚಿತ್ರಗಳು ಬೆಳಿಬೇಕು. ಬಾಬು ಯಾಕೆ ನಮ್ಮ ಚಿತ್ರ ಬೆಳೀತಿಲ್ಲ, ನಾವು ಯಾಕೆ ಶೋಲೆ ಮಾಡೋಕ್ಕಾಗ್ತಿಲ್ಲ, ನಾವು ಯಾಕೆ ಮಣಿರತ್ನಂ ಥರ ಚಿತ್ರ ಮಾಡೋಕ್ಕಾಗಲ್ಲ, ನಮ್ಮ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟರ್ಗೆ ಅಂತ ಯಾವಾಗಲೂ ಕಳಕಳಿಯಾಗಿ ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಆದ್ದರಿಂದ ಕನ್ನಡ ನಶಿಸೋಗುತ್ತೆ, ಕನ್ನಡ ಭಾಷೆ ನಶಿಸೋಗುತ್ತೆ. ಇವತ್ತು ಕನ್ನಡ ಭಾಷೆ ಉಳಿದಿರೋದೇ ಕನ್ನಡ ಚಿತ್ರರಂಗದಿಂದ. ಸುಮಾರು 600 ಥಿಯೇಟ್ರಲ್ಲಿ ದಿನ 4 ಶೋ ಕನ್ನಡ ಮಾತಾಡ್ತಿರೋದು ಕೇಳ್ತೀರಾ, ಇನ್ನೆಲ್ಲೂ ಕೇಳೋಕ್ಕೆ ಸಾಧ್ಯ ಅಲ್ಲ. ಆದ್ದರಿಂದ ತಾವೆಲ್ಲ ಕನ್ನಡ ಚಿತ್ರಗಳನ್ನ ಹೆಚ್ಚು ನೋಡಿ, ಕನ್ನಡ ಕಲಾವಿದರನ್ನ ನೋಡಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಕನ್ನಡಕ್ಕೆ ಬೇಕು ಅಂತ ಹೇಳಿ ಈ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಲೋಕೇಶ್ ಅವರ ಅಭಿನಯದ ಭೂತಯ್ಯನ ಮಗ ಈ ಚಿತ್ರದ ಒಂದು ಹಾಡು ಮಾರಿಯೇ ಗತಿಯೆಂದು ಮನ್ನಿಸು ತಪ್ಪೆಂದು ಅನ್ನೋದು. ಇದನ್ನು ಹಾಡಿದ್ದಾರೆ ಜನಪ್ರಿಯ ಸಂಗೀತ ನಿರ್ದೇಶಕ GK ವೆಂಕಟೇಶ್ ಹಾಗೂ ಡಾಕ್ಟರ್ PB ಶ್ರೀನಿವಾಸ್ ಅವರು. ಅದೇ ಹಾಡಿನೊಂದಿಗೆ ನೃತ್ಯದಲ್ಲಿ ಶ್ರೀಧರ್ ಜೈನ್ ಮತ್ತು ಸಂಗಡಿಗರು. ಮಾರಿಯೇ ಗತಿಯೆಂದು ಮನ್ನಿಸು ತಪ್ಪೆಂದು, ಮಾರಿಯೇ ಗತಿಯೆಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು, ಎಲ್ಲ ಕಾಣಿಕೆ ತಂದೆವು, ನಿನ್ನ ನಂಬಿ ಬಾಳೆವು. ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ, ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ. ಬ್ಯಾನೆ ಬರದಂತೆ ಶಾನೆ ನಗುವಂತೆ, ಬ್ಯಾನೆ ಬರದಂತೆ ಶಾನೆ ನಗುವಂತೆ, ಹೆತ್ತವ್ವ ದಿಕ್ಕಾಗಿ ಕಾಪಾಡು ಎಂದೆವು. ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ. ಬೆಟ್ಟದ ತಾಯಿ ಸಿಟ್ಟಾಗದಂತೆ ಕಟ್ಟುನಿಟ್ಟಾಗಿ ನಡೆದೆವು, ಕಟ್ಟುನಿಟ್ಟಾಗಿ ನಡೆದೆವು. ಇಷ್ಟಾದ ವರವ ಕೊಟ್ಟಾಳು ಎಂದು ಗಟ್ಟಿಯಾಗಿ ಪಾರ ಹಿಡಿದೆವು, ಗಟ್ಟಿಯಾಗಿ ಪಾರ ಹಿಡಿದೆವು. ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ, ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ. ಬರಗಾಲ ಪೀಡೆ ಬರದೆ
ತಲೆಬಾಗಿ ತಾಯಿಯ ದಯೆಗಾಗಿ ಬಂದೆವು ತಲೆಬಾಗಿ. ಸಾವಿರದ 1985ರಲ್ಲಿ ದ್ವಾರಕೀಶ್ವರ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ನೀ ಬರೆದ ಕಾದಂಬರಿ ಅಂತ. ಇದರಲ್ಲಿ ಒಂದು ಆರ್.ಎನ್. ಜಯಗೋಪಾಲ್ ಅವರು ಸೊಗಸಾದ ಒಂದು ಹಾಡನ್ನು ಬರೆದಿದ್ದಾರೆ, ನೀ ಮೀಟಿದ ನೆನಪೆಲ್ಲವು ಅಂತಕ್ಕಂಥ. ಈ ಹಾಡಿನೊಂದಿಗೆ ವೇದಿಕೆಗೆ ಬರಲಿದ್ದಾರೆ ನಿಮ್ಮ ಊರಿನ ಕಲಾವಿದರಾದಂಥ ಡಾಕ್ಟರ್ ಸ್ನೇಹಶ್ರೀ ಹಾಗೂ ಜಾರ್ಜ್ ಪ್ರಭಾಕರ್. ಇವರೊಂದಿಗೆ ಸಹಗಾಯನ ಸಾಧನಾ ಮ್ಯೂಸಿಕಲ್ ಅಕಾಡೆಮಿ. ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಇಂದೇತಕೋ ನಾನಿನ್ನಲೇ ಬೇರೆವಂಥ ಮನಸಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಹೋ ಹೊರಗೆಂದು ಬಂದಂಥ ಸೌಂದರ್ಯ ಸುರ ಸುಂದರಿ. ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ. ಸುರಲೋಕದ ಸುಖ ನಮಗಾಗಿದೆ. ಕನುಕೋಗಿದೆ ಮನ ಹಾಡಿದೆ. ಎದೆ ಕೋಗಿಲೆ ಇದು ಹಾಡಿದೆ. ಮನಸ್ಸು ಮನಸ್ಸು ಬೆರೆ ಬಾಳೆ ಸೊಗಸು. ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ. ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ. ನಮ್ಮಂತೆ ನೀವೆಂದು ಒಂದಾಗಿ ಇರಿಗೆಂದಿದೆ. ಸಂಗಾತಿ ನಾ ನಿನ್ನ ಜೊತೆಯಾಗುವೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ನೀನಿಲ್ಲದೆ ಇರಲಾರೆನು. ನಿನ್ನಿಂದ ನಾ ದೂರಾಗಿರೋ. ನಗುವ ನಲಿವ ಜಗವ ಮರೆತು ಬೆರೆವ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನ
ಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ. ಈ ಬಂಧನ ಬಹು ಜನ್ಮದ ಕಥೆಯೊಂದು ಮನ ಹೇಳಿದೆ. ಕನ್ನಡ ಚಿತ್ರರಂಗದ ಪಿತಾಮಹ ಶಂಕರ್ ಸಿಂಗ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ 1972ರಲ್ಲಿ ನಮಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಮೂಲಕನೇ ನನಗೆ ವಿಷ್ಣುವರ್ಧನ್ ಅವರು ಪರಿಚಯ ಆಗಿದ್ದು. 72ರಲ್ಲಿ ಅವರದೇ ಆದ ನಾಗಕನ್ಯೆ ಚಿತ್ರ ಕೆಲಸ ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾಗರಹೊಳೆನಲ್ಲಿ ಕೆಲಸ ಮಾಡಿದೆ. ಆಮೇಲೆ ಹಲವಾರು ಚಿತ್ರಗಳಲ್ಲಿ ಮಾಡಿದೆ. 1972ರಲ್ಲಿ ಪರಿಚಯ ಆಗಿದ್ದು. 82ರಲ್ಲಿ ನಾನು ವಿಷ್ಣುವರ್ಧನ್ಗೆ ಸಾಹಸ ಸಿಂಹ ಚಿತ್ರವನ್ನು ನಿರ್ದೇಶನ ಮಾಡೋದ್ರ ಮೂಲಕ ಸಾಹಸ ಸಿಂಹನಾಗಿ ಮೆರೆದಂಥ ವಿಷ್ಣುವರ್ಧನು ಕೊನೆಗೆ ಸಾಹಸ ಸಿಂಹ ಅದೇ ಹೆಸರಿನಲ್ಲಿ ಸಾವನ್ನು ಪಡೆದಿರೋದು ಭಾಳ ನೋವನ್ನು ತರತಕ್ಕಂಥ ಸಂಗತಿ. ವಿಷ್ಣುವರ್ಧನ್ ಮೂಲಕ ನಾನು ನನ್ನ ರೋಷ 100 ವರ್ಷ ಚಿತ್ರವನ್ನು ನೇರವಾಗಿ ವಿಷ್ಣುವರ್ಧನ್ನ ನಿರ್ದೇಶನ ಮಾಡೋ ಅವಕಾಶದಿಂದ ಅಲ್ಲಿಂದ ಅತಿ ಹೆಚ್ಚು ಚಿತ್ರಗಳನ್ನು ನಾನು ಅವ್ರ ಜೊತೆಲಿ ಮಾಡ್ಕೊಂಬಂದೆ. ಊರಿಗೆ ಉಪಕಾರಿ, ಮಹಾಪುರುಷ, ಸಿಡಿದಿದ್ದ ಸಹೋದರ, ಹೀಗೆ ಬೇಕಾದಷ್ಟು ಸಿನಿಮಾಗಳನ್ನು ಅವ್ರ ಜೊತೆ ಮಾಡ್ಕೊಂಡು ಬಂದೆ. ಅವರು ಎಷ್ಟು ಹತ್ತಿರವಾಗಿದ್ದರು ಅಂತಂದರೆ 1980ರಲ್ಲಿ ನನ್ನ ತಾಯಿ ತೀರ್ಕೊಂಡಿದ್ದ ದಿನ. ಅವತ್ತು ಸಿಂಹ ಜೋಡಿ ಶೂಟಿಂಗ್ ಮಾಡ್ತಾ ಇದ್ವಿ. ಎಲ್ಲರೂ ನನಗೆ ಆ ವಿಷಯ ಮುಟ್ಟಿಸೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ನಿರ್ಮಾಪಕರು ವಿಷ್ಣುವರ್ಧನ್ಗೆ ಹೇಳಿದ್ರು, ನೀನು ತುಂಬ ಹತ್ತಿರದಲ್ಲಿದ್ಯಾ ವಿಷ್ಣು, ಜೋ ಅವರಿಗೆ ಅವರ ತಾಯಿಯವರು ಕಾಲವಾಗಿರೋ ವಿಷಯನ ನೀನೇ ತಿಳಿಸ್ಬೇಕು ಅಂತ ಹೇಳಿದ್ರು. ಪಾಪ ಅವರು ನನ್ನನ್ನು ಶೂಟಿಂಗ್ ನಿಲ್ಲಿಸಿ ಪಕ್ಕಕ್ಕೆ ಕರ್ಕೊಂಡೋಗಿ, ಜೋ ಬನ್ನಿ ಇಲ್ಲಿ ಒಂದು ವಿಷಯ ಹೇಳ್ತೀನಿ, ನೀನು ಸಮಾಧಾನ ಆಗಿರ್ಬೋದು ಅಂತಲೇ ಅವರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು, ನಿಮ್ಮ ತಾಯಿಗ ತೀರೋಗ್ಬಿಟ್ಟಿದ್ದಾರೆ ಅಂಥೇಳಿ. ನನ್ನ ತಬ್ಬಿಕೊಂಡು ಹತ್ತಿದ ದಿನ ನಾನು ಇವತ್ತಿಗೂ ಮರೆಯೋಕ್ಕಾಗಲಿಲ್ಲ. ನನ್ನ ತಾಯಿ ಸಾವಿನ ಸುದ್ದಿ ಕೊಟ್ಟಂಥ ವಿಷ್ಣುವರ್ಧನ ಅವರ ಸಾವಿನ ಸುದ್ದಿ ನಾನು ಕೇಳುವಂಥ ಒಂದು ದುರ್ಗತಿ ನನಗೆ ಬಂದಿದ್ದು. ಬಹಳ ನೋವನ್ನು ಕೊಡಬೇಕಾಯಿತು, ನೋವನ್ನು ಅನುಭವಿಸ್ಬೇಕಾಯಿತು. ಅವರು ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡ್ಬಂದು ದೊಡ್ಡ ಕಲಾವಿದ ಆಗಲಿಲ್ಲ. ಎಲ್ಲ ನೋವುಗಳನ್ನು, ಕಷ್ಟ ಸುಖಗಳನ್ನು ಅನುಭವಿಸ್ಕೊಂಡೇ ಅವ್ರ ಮೇಲೆ ಬಂದವರು. ಅವರು ಇಟ್ಟ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಮುಳ್ಳನ್ನು ತುಳಿದು, ಒಂದು ಡಾಕ್ಟ್ರ್ ಹೇಳಿದ ನೆನಪು ಬರ್ತಾ ಇದೆ, ಅವ್ರ ಕಾಲು ಗಾಯ ಆಗಿತ್ತಂತೆ, ಅವ್ರನ್ನ ನೋವನ್ನ ಹೇಳ್ಕೊಳಕ್ಕಾಗದೆ ಹಾಗೇ ಇಟ್ಕೊಂಡು ಒಂದು ನಗುತ್ತಾ ಇದ್ರು ಅಂತ ಆ ಮಾತನ್ನು ಇಲ್ಲಿ ನೆನೆಸ್ಕೋಬೇಕು. ನಿಜವಾಗ್ಲೂ ವಿಷ್ಣುವರ್ಧನು ಅವ್ರಿಗಾಗಿರೋ ನೋವನ್ನು ಯಾರಿಗೂ ಹೇಳ್ಕೊತಾ ಇರಲಿಲ್ಲ. ಅವರು ತುಳಿದಂಥ ಒಂದೊಂದು ಹೆಜ್ಜೆನಲ್ಲೂ ಅಡಿನಲ್ಲಿ ಮುಳ್ಳಿತ್ತು. ಆ ನೋವನ್ನು ತೋರಿಸ್ಕೊಳ್ಳದೆ ಆ ಹಿರಿಮೆಯ ಗರಿಯನ್ನು ಅವರ ಕಿರೀಟಕ್ಕೆ ಸಿಗಿಸ್ಕೊಂಡೇ ಬಂದರು. ಆ ಹಿರಿಮೆಯ ಗರಿ ಅವರ ಕಿರೀಟಕ್ಕೆ ಏರ್ತಾ ಒಳಗಡೆ ಇದ್ದ ನೋವು ಅವ್ರಿಗೆ ಯಾರಿಗೂ ಹೇಳಲೇ ಇಲ್ಲ. ನಾವೆಲ್ಲ ನೋಡ್ತಿದ್ದ ಉತ್ತಮ ಕಲಾವಿದ, ಆನಂದವಾದ ಕಲಾವಿದ, ಸುಂದರವಾದ ಕಲಾವಿದನನ್ನು ಮನಸ್ಸಿನಲ್ಲಿ ನೋವಿತ್ತು. ಅವರು ತನಗೆ ನೋವಾದರೂ ಪರವಾಗಿಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋವಿಸದೇ ಇರತಕ್ಕಂಥ ಒಬ್ಬ ಮಹಾಪುರುಷ ವಿಷ್ಣುವರ್ಧನ್ ಅವರು. ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಹಿರಿಯ ನಿರ್ದೇಶಕರು ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30ಕ್ಕೆ DD1 ಹಾಗೂ ಚಂದನದಲ್ಲಿ. ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10ಕ್ಕೆ ಚಂದನದಲ್ಲಿ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಆ ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣ, ಪುಳುಕಿತಗೊಳಿಸಿದೆ ಮನವೀಣ.
ಮಧುರ ಮಧುರವೇ ಮಂಜುಳಗ